ಬಯಸ್ತೀನಿ. ಇರತಕ್ಕಂಥ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದೊಂದು ಹೋರಾಟಕ್ಕೆ ನೀವೆಲ್ಲರೂ ಕೂಡ ನನ್ನ ಕೈ ಜೋಡಿಸ್ಬೇಕು. ಅತಿ ಶೀಘ್ರವಾಗಿ ಕಮಿಟಿಯ ಒಬ್ಬರು ಅಧ್ಯಕ್ಷರು ಆಯ್ಕೆ ಮಾಡ್ತೀವಿ. ದೊಡ್ಡ ದೊಡ್ಡ ಮುಖಂಡಗಳು, ಆಮೇಲೆ ಪ್ರಗತಿಪರ ರೈತರುಗಳು, ಎಲ್ಲ ಹಿರಿಯ ಪತ್ರಕರ್ತರುಗಳು ಎಲ್ಲರೂ ಕೂಡ ಸೇರಿಸ್ಕೊಂತೀವಿ. ಸ್ವಾಮೀಜಿಗಳನ್ನೆಲ್ಲ ಕೂಡ ಮಾತಾಡ್ತೀವಿ. ಇದ್ರ ನಮ್ದು ಏನು ಇಲ್ಲೇನೋ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಿಮ್ಮನ್ನೆಲ್ಲ ಹೋಗಲಾಡಿಸಿ ನಿಮ್ಮ ಮೇಲೆ ಹೊಡೆದಾಡಿ ನಿಮ್ಮ ಮೇಲೆ ಗಲಾಟೆ ಮಾಡ್ಕೊಂಡು ನಿಮ್ಮ ಮೇಲೆ ಕೂಗಾಡಿ ನಾನೇನು ಶಾಸಕನಾಗಬೇಕಾಗಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನಿ. ಈ ತಾಲೂಕಿನ ಹಿತ ಕಾಪಾಡಬೇಕು ಅಂತ ಹೇಳಿ ಹೋರಾಟ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಲ್ಲಿ ಈಗ ನಿಮ್ಮ ಮೇಲೆ ಇಷ್ಟೆಲ್ಲ ಕೂಗಾಡಿದ್ರೆ ನನ್ನ ಹೇಳಿಕೆ ತಮ್ಮಂದಿಲ್ಲ, ನನ್ನ ಮೇಲೆ ಮಾಡಲ್ಲ. ನನಗೆ ಬೇಕಾಗಿರೋದಿಷ್ಟೇ ಪ್ರಾಮಾಣಿಕತೆ ಇದ್ದಿರ್ತಕ್ಕಂಥ ಸತ್ಯನ ಹೊರಗಡೆ ತರಂತ ಪ್ರಯತ್ನ ಮಾಡಿ. CM ಕೈ ಕರ್ಕೊಂಬಂದ ಪೂಜೆ ಏನು ಪೂಜೆ ಮಾಡಿಸಿರಿ? ಯಾವ 2018 ಆಗಿರೋ ಪ್ರಾಜೆಕ್ಟ್ಗೆ ಮೂಲೆ ಬಿದ್ದಿತ್ತು. ಯಾರು ಆ ಕುಲ್ಗೇಟ್ ನೀರು ನಮ್ಮ ತಾಲೂಕಿಗೆ ಯಾರು ಬೇಡ ಅಂತ ಪ್ರಾಜೆಕ್ಟ್ಗಾಗ್ಲಿ ಇದಕ್ಕಾಗ್ಲಿ ಯಾರು ಕೂಡ ಕೈ ಹಾಕಿರ್ಲಿಲ್ಲ. ನೀವು ಹೋದ್ರಿ ಹೆಂಗ 1800 ರೂಪಾಯಿ ಕೊಟ್ಟಿ, 10 ರೂಪಾಯಿನೂ ಕೂಡ 1180 ಕೋಟಿ ಕಮಿಷನ್. ಯಾರು ಗೊತ್ತಾಗಲ್ಲ ಸಾಧ್ಯ ಒಬ್ರು ತರ್ತಾರೆ ಅಂತ ಹೇಳ್ತಲ್ಲ. ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ಅದು. ಎಲ್ಲಾರು ಕಮಿಷನ್ ತಗೊಂತಾರೆ. ಯಾರು ತಗೊಳ್ಳಲ್ಲ? ಏನ್ ನಮ್ಮಲ್ಲಿ ತಗೊಳ್ಳಲ್ಲ, ಅಲ್ಲಿ ತಗೊಳ್ಳ, ಎಲ್ಲ ತಗೊಂತಾರೆ. ಅದ್ ಕಾರಣ ನೀವು ಇದನ್ನ ಬಿಡಿ. ದುಡ್ಡು ಸಂಪಾದನೆ ಮಾಡ್ಬೋದು, ಆರೋಗ್ಯ ಚೆನ್ನಾಗಿದ್ರೆ ಜನಗಳ ಸಂಪಾದನೆ ಮಾಡ್ಬೋದು. ಈ ತಾಲೂಕಿನ ದೃಷ್ಟಿ ಇದ್ರೆ, ಈ ತಾಲೂಕಿನ ಜನಗಳ ವಿಶ್ವಾಸ ಗಳಿಸ್ಬೇಕು ಅನ್ನೋಗಿದ್ರೆ ಎತ್ತಿನ ಒಳ್ಳೆ ಯೋಜನೆ ನೀರಾವರಿ ಏನಿತ್ತು ಅದನ್ನು ಬಿಡಿಸಂತ ಪ್ರಯತ್ನ ಮಾಡಿ. ಮನೆ ಹೇಳ್ತಾ ಇದ್ರೆ ಯಾವ್ದೋ ಒಂದು ಭಾಷಣದಲ್ಲಿ ನಾವು ನೀವೆಲ್ಲ ಒಂದೇ ವೇದಿಕೆ ಮೇಲಿದ್ದು, ನಾನು ಸರ್ಕಾರಿ ಗೌರ್ಮೆಂಟ್ ಬಸ್ ನಿಲ್ದಾಣ ಸರಿಪಡಿಸ್ಬೇಕಾದ್ರೆ ನಾನು ವೈಟಕ್ ಮಾಡ್ಬಿಡ್ತೀನಿ, ನಾನು ಈ ಸತೀಶ್ ಶೀಘ್ರ ನಡೆದ ವಿಚಾರಗಳನ್ನ ತಮ್ಮ ಮುಂದೆ ತರಬೇಕು ಅಂತ ಪ್ರಯತ್ನ ಮಾಡಿದೀವಿ. ಒಂದೇ ಒಂದು ವಿಚಾರದಲ್ಲೂ ಕೂಡ ಯಾವ ಎತ್ತಿನಹೊಳೆ ಯೋಜನೆ ತುಮಕೂರು ಮಧುಗಿರಿ ತಾಲೂಕಲ್ಲಿ ಎಲ್ಲ 100 ಅಲ್ಲಿ ಅಷ್ಟೆಲ್ಲ 62 ಕೆರೆ ತುಂಬ ಅಂತರ್ಜಲ ಯೋಜನೆ 553 ಕೋಟಿಗೆ ಅಂತರ್ಜಲ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಒಟ್ಟಿಗೆ. ಯಾಕೆಂದ್ರೆ KN ರಾಜಣ್ಣವರು ಪರಮೇಶ್ವರು CM ಕಡೆ ಆಪ್ತರು. ನೀವು ಯಾರಿಗಾನ ಆಪ್ತರಾಗಿರ್ಲಿ, ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ ಸೋಂಪುರಕ್ಕೆ ಅಷ್ಟು ಲಕ್ಷಾಂತರ ಜನ ಕಾರ್ಮಿಕರಿರ್ತಕ್ಕಂಥ ಜಾಗಕ್ಕೆ ನಿಮ್ಮ ಯೋಗ್ಯತೆಗೆ ಆ ಡಬಸ್ಪೇಟೆಗೆ ಒಂದು ಸ್ವಲ್ಪ ನೀರನ್ನ ಎತ್ತಿನಹೊಳೆ ನದಿನ ಬಿಡಿಸ್ಬೋದಾಗಿತ್ತಲ್ಲ. ಸದ್ಯಕ್ಕೆ ಈ ಋಷಭಾವತಿ ನೀರು, ಈ ಕುಲ್ಗೇಟ್ ನೀರು ತರಕ್ಕೆ ಇನ್ನೂ 3-4 ವರ್ಷ ಬೇಕೇನು, ಸದ್ಯಕ್ಕೆ ಆಗಲ್ಲ. ಈಗ ಹಂಗ ಪೈಪು ಗೀಪಕ್ಕ ಕಾಮಗಾರಿ ಮಾಡ್ತೀವಿ, ಕಾಸು ಬರ್ತದೆ. ಆ ಕಾಸಿನ ಮೇಲೆ ನಿಮ್ ಕಣ್ಣು, ಆ ಕಾಸು ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅದ್ ಕಾರಣ ಅಂತವನ್ನೆಲ್ಲನೂ ಕೂಡ ವಿರೋಧ ಮಾಡ್ಲಿಕ್ಕೆ ಬಯಸ್ತೀನಿ. ಹಲವಾರು ವಿಚಾರಗಳನ್ನ ಬಜೆಟ್ ಅಲ್ಲಿ ಎಲ್ಲೂ ಕೂಡ ಇದೆಲ್ಲ ಇಷ್ಟು ಬಜೆಟ್ ಕಾಪಿಗಳು ತರಿಸ್ಕೊಂಡು ನೋಡಿದ್ರು ಕೂಡ ಯಾವ ಒಂದೇ ಒಂದು ಮೂಲೆಯಲ್ಲೂ ಕೂಡ ನಮ್ಮಲ್ಲ ಸರ್ಕಾರಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ವಿಚಾರ ಇಲ್ಲ. ಆಮೇಲೆ ಸೋಂಪುರದು ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಜನ ಇಂಡಸ್ಟ್ರಿ ಕೈಗಾರಿಕಾ ಪ್ರದೇಶ ಇರ್ತಕ್ಕಂಥ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಸ್ಪಷ್ಟನೆ ಇಲ್ಲ. ಇಂಥವೆಲ್ಲನೂ ಕೂಡ ಮಾಡ್ತಾ ಬಂದವ್ರೆ. ಗೃಹ ಸಚಿವರು ಪರಮೇಶ್ವರ್ ಅವರು ರಾಜಣ್ಣ ಅವರ ಕ್ಷೇತ್ರಕ್ಕೆ ಹೇಮಾವತಿ ಕುಡಿಯುವ ನೀರು ಅಂದ್ರೆ ನೆಲಮಂಗಲಕ್ಕೆ ಬೆಂಗಳೂರಿನ ಒಳಚರಂಡಿ ನೀರು, ಇದು ನಮ್ಮ ಜನರ ಕ್ಷೇತ್ರದ ಸಾಧನೆ. ಲೆಕ್ಕ ಮಾಡಿ, ಪರಮೇಶ್ವರು KN ರಾಜಣ್ಣವರು ಹೇಮಾವತಿ ನೀರಂತೆ. ನಾವೇನೇ ಅನ್ಯಾಯ ಮಾಡಿದೀವಿ? ನೀವು ಹೋಗ್ಲಿ, ನಾವೇನು ಅನ್ಯಾಯ ಮಾಡಿದೀವಿ? ತಾಲೂಕಿನ ಜನತೆ ನಾವು ಇಲ್ಲಿ ಪಕ್ಷಾತೀತವಾಗಿ ಯೋಚನೆ ಮಾಡಿ ಆ ಇದನ್ನ ಗಲ್ಗಟ್ಟಿರೋ ತಮ್ಮಂದ್ ಬಿಟ್ಟು ನಿಮ್ ತಲೆ ಮೇಲೆ ಚಪ್ಪಲಿ ಹಿಡಿತೀನಿ ಅಂತ ಹೊಟ್ಟಿರ್ತಕ್ಕಂಥ ಶಾಸಕರಿಗೆ ಯಾವ ಬಾಯಿ ಹೇಳ್ಬೇಕು ನಾನು? ಏನ್ ಇದೇನೆ ನಿಮ್ ಸಾಧನೆ? ಈ ಸಾಧನೆಗೋಸ್ಕರ ಹೋರಾಟ ಮಾಡ್ತಾ ಇದ್ರ ನೀವು? ಹಾಗಾದ್ರೆ ಯಾವುದೂ ಇಲ್ಲ. ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನಲ್ಲಿ ವಿಶ್ವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ ಘಟಕಕ್ಕೆ 150 ಕೋಟಿ ವೆಚ್ಚದಲ್ಲಿ ಅವ್ರು ಸಂಪಾದನೆ ಮಾಡ್ತಾವ್ರೆ. ಆದ್ರೆ ನೆಲಮಂಗಲ ಸರ್ಕಾರಿ ಇಂಜಿನಿಯರಿಂಗ್ ಡಿಪ್ಲೊಮಾ ಕಾಲೇಜ್ ಇರಲಿ, ಮಾಸ್ಟರ್ ಡಿಗ್ರಿ ಓದಕ್ಕೂ ಕೂಡ ಒಂದೊಳ್ಳೆ ಕಾಲೇಜ್ ಇಲ್ಲ. ಮಾಸ್ಟರ್ ಡಿಗ್ರಿ ಓದಕ್ಕೂ ಕೂಡ